ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಬಾಡಿಗೆ ಮನೆ ರೂಲ್ಸು ಚೇಂಜ್ ಆಗಿದೆ ವೀಕ್ಷಕರೇ. ನೀವೇನಾದರೂ ಬಾಡಿಗೆ ಮನೆಯಲ್ಲಿದ್ದರೆ ಈ ವಿಡಿಯೋನ ನೀವು ತಪ್ಪದೆ ನೋಡಲೇಬೇಕು ವೀಕ್ಷಕರೇ. ಈ ವಿಡಿಯೋ ನೋಡೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಇದೆ. ತುಂಬ ರೂಲ್ಸ್ ಸೆಂಟ್ರಲ್ ಗೌರ್ಮೆಂಟಿಂದನೂ ಕೂಡ ಈ ರೂಲ್ಸ್ ಬಂದಿರೋದ್ರಿಂದ ಪ್ರತಿಯೊಬ್ಬರು ಆಲ್ ಓವರ್ ಸ್ಟೇಟು ಕೂಡ ಈ ರೂಲ್ಸ್ನ ಯೂಸ್ ಮಾಡಲೇಬೇಕು. ಮತ್ತು ಇದು ಮ್ಯಾಂಡೇಟ್ರಿ ವೀಕ್ಷಕರೇ. ನೀವು ಏನಾದರೂ ಎಕ್ಸ್ಟ್ರಾ ಪೇ ಮಾಡ್ತಾ ಇದ್ರೆ ಅಥವಾ ನೀವೇನಾದರೂ ಎಕ್ಸ್ಟ್ರಾ ಅಡ್ವಾನ್ಸ್ ಕೊಟ್ಟಿದ್ರೆ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನು ನೀವೆಷ್ಟು ಅಡ್ವಾನ್ಸ್ ಕೊಡಬೇಕು, ಮತ್ತು ಏನು ಇದು ಅಗ್ರಿಮೆಂಟ್ ಯಾವ ಥರ ಮಾಡಿಸ್ಕೊಬೇಕು, ಮತ್ತು ರೆಂಟ್ ಇನ್ಕ್ರೀಸ್ ಯಾವ ಥರ ಆಗುತ್ತೆ, ಮತ್ತು ಮನೇಲಿ ಏನಾದ್ರು ಪ್ರಾಬ್ಲಮ್ ಆದರೆ ನೀವು ಯಾವ ಥರ ರಿಪೋರ್ಟ್ ಮಾಡಬೇಕು, ಏನಾದ್ರು ಬೇರೆ ಅಂದರೆ ಏನಾದ್ರು ನೀವೇನೊಂದು 2-3 ವರ್ಷ ಅಲ್ಲಿ ಬಾಡಿಗೆ ಮನೇಲಿ ಇರ್ತೀರ, ಅವಾಗ ನೀರಿನ ಸಮಸ್ಯೆ ಆಗಲಿ ಅಥವಾ ಏನಾದ್ರು ಕರೆಂಟಿನ ಸಮಸ್ಯೆ ಆಗಲಿ ಅಥವಾ ಏನೇ ಆಗಲಿಕ್ಕೆ ಏನೇ ಪ್ರತಿಯೊಂದು ಏನೇ ಸಮಸ್ಯೆ ಆದ್ರೂ ನೀವು ಹೌಸ್ ಓನರ್ಗೆ ರಿಪೋರ್ಟ್ ಮಾಡ್ಬೋದು. ಅದು ಯಾವ ಥರ ರಿಪೋರ್ಟ್ ಮಾಡ್ಬೋದು, ಹೇಗೆ ವರ್ಕ್ ಆಗುತ್ತೆ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನೀವೇನಾದರೂ ಬಾಡಿಗೆ ಮನೇಲಿ ಇರೋರು ತುಂಬ ಜನ, ಒಂದು 20-30% ಜನ ಬಾಡಿಗೆ ಮನೇಲೇ ಇರ್ತಾರೆ ವೀಕ್ಷಕರೇ. ಹಾಗಾಗಿ ಎಲ್ಲ ಬಾಡಿಗೆ ಮನೇಲಿ ಇರೋರಿಗೆ ಇದೊಂದು ಹೊಸ ರೂಲ್ಸ್ ಅಂತಾನೆ ಹೇಳ್ಬೋದು, ಎಲ್ಲ ಬೆನಿಫಿಟ್ಸ್ ಅಂತಾನೆ. ಇದನ್ನ ಯೂಸ್ ಮಾಡ್ಕೊಂಡು ತುಂಬ ಜನ ಎಲ್ಲ ದಂಧೆ ಮಾಡ್ತಾರೆ ಬಾಡಿಗೆ ಮನೇಲಿ. ಓನರ್ಗಳು ಹೇಗೆ ಅಂದರೆ, ಈಗ ನಾನೇ ಎಕ್ಸಾಕ್ಟ್ಲಿ ಬೆಂಗಳೂರೆಲ್ಲ ಇದ್ದಾಗ 10,000-15,000 ರೆಂಟಲ್ಲಿ ಇದ್ದರು. ಆಗ ಎಲ್ಲ ರೆಂಟಲ್ ಇರಬೇಕಾದ್ರೆ ಒಂದು 2-3 ವರ್ಷ ಹಿಂದ್ಗಡೆನೆ ಅನ್ಕೊಳ್ಳಿ, ಎಲ್ಲ ರೆಂಟಲ್ಲೆಲ್ಲ ಇರಬೇಕಾದ್ರೆ ನಾವೇ ಪೇ ಮಾಡ್ತಿದ್ವು. ಬರೀ 10-12 ಸಾವಿರ ರೂಪಾಯಿ ಕೊಡೋರೆ 60,000-80,000 ರೂಪಾಯಿ ಅಡ್ವಾನ್ಸ್ ಆಗಿ ಪೇ ಮಾಡ್ತಿದ್ದು ವೀಕ್ಷಕರೇ. ಅಡ್ವಾನ್ಸ್ ಪೇ ಮಾಡಿ 20,000 ಕೊಡೋರು ಏನು ಮಾಡ್ತಾರೆ, ಆಲ್ಮೋಸ್ಟ್ ಲಕ್ಷದ ಮೇಲೆ ಅವ್ರನ್ನ ಅಡ್ವಾನ್ಸ್ ಆಗಿ ಇಸ್ಕೊಳ್ತಾರೆ. ಅದನ್ನೆಲ್ಲ ಅಡ್ವಾನ್ಸ್ ಇಸ್ಕೊಂಡಿದ್ದಲ್ದರೆ ಲಾಸ್ಟ್ ಡೇ ಬಿಡಬೇಕಾದ್ರೂ ಅಷ್ಟೇ ಕೂಡ ನಾವು ಎಷ್ಟು ರೆಂಟ್ ಇರುತ್ತೋ ಅಷ್ಟು ರೆಂಟ್ನ ನಾವು ಪೇ ಮಾಡಬೇಕಾಗಿ ಬರುತ್ತೆ. ಪೇಂಟ್ ಚಾರ್ಜ್ ಅಂತೆ, ಅದು ಚಾರ್ಜ್ ಅಂತೆ ಅಂತ ಅದೆಲ್ಲ ಚಾರ್ಜಿಗೂ ಪ್ರತಿಯೊಬ್ಬರಿಗೂ ಈಗ ಕಡಿವಾಣ ಹಾಕಿದ್ದಾರೆ. ಅದು ಏನೇನು ಇನ್ಫಾರ್ಮೇಷನು, ಯಾವ ಥರ ನಿಮಗೆ ಬೆನಿಫಿಟ್ಸು, ಏನು ಮಾಡಿಸ್ಕೋಬೇಕು ನೀವು 2026ಗೆ ನೀವು ಕಾಲಿಡ್ತಾ ಇದ್ದೀರಾ, ಈ ರೂಲ್ಸ್ ಪ್ರತಿಯೊಬ್ಬರು ಫಾಲೋ ಮಾಡಿ ವೀಕ್ಷಕರೇ. ಈಗಿಂದಲೇ ಜಾರಿ ಇದೆ. ನೀವೇನಾದ್ರು ಯಾವುದೇ ಹೊಸ ಮನೆಗೆ ಹೋಗ್ತಿದ್ದೀರಾ, ರೆಂಟ್ ಹೌಸ್ಗೆ, ಎಲ್ಲ ಪ್ರತಿಯೊಂದು ರೂಲ್ಸ್ ತಿಳ್ಕೊಂಡಿದ್ರೆ ಅವ್ರ ಹತ್ರ ನೀವು ಓನರ್ ಹತ್ರ ಮಾತಾಡಿಕೊಂಡು ನೀವು ಇದನ್ನ ಕಮ್ಮಿ ಮಾಡ್ಕೊಬೋದು ವೀಕ್ಷಕರೇ. ಇಲ್ಲ ಅಂದರೆ ನಿಮಗೆ ಅವರಿಗೂ ಲೀಗಲ್ ಇದಾಗುತ್ತೆ, ಅದರ ಪ್ರಾಬ್ಲಮ್ ಆಗೇ ಆಗುತ್ತೆ. ತುಂಬ ಬೆನಿಫಿಟ್ಸ್ ಇದು. ಪ್ರತಿಯೊಬ್ಬರು ಬಾಡಿಗೆದಾರರು ಯಾರು ನೀವು ಹೊಸ ಮನೆಗೆ ನೀವು ರೆಂಟ್ ಹೌಸ್ ಹೋಗಬೇಕು ಅಂತಿದ್ದೀರೋ ಅಥವಾ ನೀವು ಮಳಿಗೆಗಳನ್ನ ನೀವು ವಾಣಿಜ್ಯ ವಿಚಾರಕ್ಕಾಗಿ ಏನಾದ್ರು ನಿಮ್ಮದು ಸೇಲ್ ಮಾಡೋಕ್ಕೋಸ್ಕರ ಏನಕ್ಕಾದ್ರು ನಿಮ್ಮ ವಾಣಿಜ್ಯ ಇದಕ್ಕೋಸ್ಕರ ಆಗಿ ನೀವು ಯೂಸ್ ಮಾಡ್ಕೋಬೇಕು, ತಗೋಬೇಕು ಅಂತಿದ್ರೆ ಪ್ರತಿಯೊಬ್ಬರು ಇದನ್ನ ನೋಡಲೇಬೇಕು ವೀಕ್ಷಕರು. ಯಾರೇ ಆಗಲಿ, ಬೇಕರಿ ಮಾಡ್ತಿದ್ರು, ಅಂಗಡಿ ಮಾಡ್ತಿದ್ರು, ಬೇರೆ ಏನೇ ಮಳಿಗೆಗಳು, ಏನೇ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಅದಕ್ಕೆ ರೆಂಟಲ್ಲಿ ತೊಗೊಳ್ತಾ ಇದ್ದೀರಾ ಅಂದರೆ ಈ ವಿಡಿಯೋನ ತಪ್ಪದೆ ಫುಲ್ ನೋಡಿ ವೀಕ್ಷಕರೇ. ನಾನು ಹೇಳ್ದಂಗೆ ಇದು ರೂಲ್ಸ್ಗಳು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ವೀಕ್ಷಕರೇ. ಇಲ್ಲ ಅಂದರೆ ನಿಮ್ಮಿಂದ ಅವರು ನಿಮ್ಮಿಂದ ತುಂಬ ದುಡ್ಡು ಮಾಡ್ಕೊಳ್ತಾರೆ ಪ್ರತಿಯೊಬ್ಬರು ಓನರ್ಗಳು, ಅವ್ರಿಗೆ ಬೆನಿಫಿಟ್ ಮಾಡ್ಕೊಳ್ತಾರೆ ಹೊರತು ನಮಗೇನು ಬೆನಿಫಿಟ್ಸ್ ಇರಲ್ಲ. ಹಾಗಾಗಿ ಇದೊಂದು ಇನ್ಫಾರ್ಮೇಷನ್ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ವೀಕ್ಷಕರೇ. ಪ್ರತಿಯೊಬ್ಬರಿಗೂ ಬಾಡಿಗೆ ಮನೆಗೆ ಹೋದಾಗ ಮೇಯ್ನ್ ಬೇಕಾಗಿರೋದು ಅಗ್ರಿಮೆಂಟ್ ಹೆಂಗೆ ಮಾಡಿಸ್ಕೋಬೇಕು, ಅದು ಮತ್ತು ಅಡ್ವಾನ್ಸ್ ಎಷ್ಟು ಕೊಡಬೇಕು, ರೆಂಟ್ ಇನ್ಕ್ರೀಸ್ ಹೇಗಿರುತ್ತೆ, ಮನೇಲಿ ಏನಾದ್ರು ಆದರೆ ಯಾವ ಥರ ನಿಮಗೆ ರಿಪೋರ್ಟ್ ಮಾಡಬೇಕು, ಎಲ್ಲ ನಾವು ಅಮೌಂಟಲ್ಲೇ ಮಾಡಿಸ್ಕೋಬೇಕಾ ಅನ್ನೋ ಎಲ್ಲ ಇನ್ಫಾರ್ಮೇಷನ್ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಫಸ್ಟ್ ಬರೋದು ವೀಕ್ಷಕರೇ, ನೀವು ರೆಂಟ್ ಎಲ್ಲ ಮನೆಯೆಲ್ಲ ಓಕೆ ಆದಮೇಲೆ ರೆಂಟು ಎಷ್ಟು ಅಂತ ಮಾತಾಡಿರ್ತೀರಾ. ರೆಂಟ್ ಎಷ್ಟು ಅಂತ ಮಾತಾಡ್ತೀರಾ. ರೆಂಟ್ ಲೆಚ್ಚೆ ಒಂದು 15-20, ಬೆಂಗಳೂರಲ್ಲೆಲ್ಲ 2 BHK ಒಂದು 20-25 ಎಲ್ಲ ಹೋಗ್ತಾ ಇದೆ ಅಂದ್ಕೊಳ್ಳಿ. 1 BHK 10,000-15,000 ತನಕ ಒಳ್ಳೊಳ್ಳೆ ಏರಿಯಾದಲ್ಲಿ ಇರುತ್ತೆ ಅಂದ್ಕೊಳ್ಳಿ. 15,000 ನೀವೇನಾದ್ರು ಒಂದು BHK ನೀವೇನಾದ್ರು ತೊಗೊಳ್ತಿದ್ದೀರ ರೆಂಟಿಗೆ ಅಥವಾ 2 BHK 20 ತೊಗೊಂಡಿದ್ದೀರಾ ಅಂದರೆ ವೀಕ್ಷಕರೇ, ನೀವು ಅಡ್ವಾನ್ಸ್ ಕೊಡಬೇಕಾಗಿರೋದು ಬರೀನೇ 40,000. ನೀವು ಜಾಸ್ತಿ ಅಡ್ವಾನ್ಸ್ ಕೊಡಂಗಿಲ್ಲ. 25,000 ತಗೊಂಡ್ರೆ 50,000 ಅಡ್ವಾನ್ಸ್ ಮಾತ್ರ, 2 months ಅಡ್ವಾನ್ಸ್ ಮಾತ್ರ ಕೊಡಬೇಕು. ಅಥವಾ ನೀವೇನಾದ್ರು ವಾಣಿಜ್ಯ ವಿಭಾಗಕ್ಕೆ ನಿಮ್ಮದು ಏನಾದ್ರು ನಿಮ್ಮ ಬಿಸ್ನೆಸ್ ಮಾಡೋಕ್ಕೋಸ್ಕರ ಅಫಿಷಿಯಲ್ ಇದನ್ನು ಬೇರೆದನ್ನ ರೆಂಟಾಗಿ ತೊಗೊಳ್ತಿದ್ದೀರಾ, ಆ ಏರಿಯಾದಲ್ಲಿ ನೀವು ಮಿನಿಮಮ್ಮು 4-6 months ನೀವು ಅಡ್ವಾನ್ಸ್ನ ಪೇ ಮಾಡಬೇಕಾಗುತ್ತೆ ವೀಕ್ಷಕರೇ. ಲೆಟ್ಸೆ ನಿಮಗೆ ಅದ್ರದ್ದು ಬಾಡಿಗೆ ಒಂದು 20,000-30,000 ಇತ್ತು ಅಂದ್ಕೊಳ್ಳಿ ಬಾಡಿಗೆ. ನಿಮಗೆ ಅದನ್ನು ಪೇ ಮಾಡಬೇಕಾಗಿರೋದು 1,20,000 30,000 ಇದ್ದರೆ ಅಥವಾ 1,50,000 ನೀವು ಅದನ್ನ ಅಡ್ವಾನ್ಸ್ ಆಗಿ ಪೇ ಮಾಡಬೇಕು. ಜಾಸ್ತಿ ಪೇ ಮಾಡಂಗಿರಲ್ಲ. ಅವ್ರು ಕೇಳಿದ್ರು ಈ ರೂಲ್ಸ್ ಎಲ್ಲ ಹೇಳ್ಬೋದು ನೀವು. ಅವರು ಮಾಡಿಲ್ಲ ಅಂದ್ರೆ ನೀವು ಕಂಪ್ಲೀಟ್ ಆಗುತ್ತೆ, ಲೀಗಲ್ನು ಆಕ್ಷನ್ ತಗೊಬೋದು ವೀಕ್ಷಕರೇ. ಅದೊಂದು ಬೆನಿಫಿಟ್ಸ್ ಪ್ರತಿಯೊಬ್ಬರಿಗೂ ಇರುತ್ತೆ. ಬಟ್ ಲೀಗಲಿ ಯಾರು ಹೋಗಲ್ಲ. ಬಟ್ ಪ್ರತಿಯೊಬ್ಬರು ಓನರ್ಗಳಿಗೂ ಇದು ಅವೇರ್ ಆಗಿದ್ರೆ ಅವರು ತುಂಬಾನೇ ಒಳ್ಳೇದು. ಇದೆಲ್ಲ ರೂಲ್ಸ್ ಫಾಲೋ ಮಾಡಬೇಕಾಗುತ್ತೆ. ಅದು ಫಸ್ಟ್ ನೀವು ನೋಡ್ಕೋಬೇಕಾಗಿರೋದು ವೀಕ್ಷಕರೇ. ನಿಮ್ಮ ಅಡ್ವಾನ್ಸು ಎಷ್ಟು ಪೇ ಮಾಡಬೇಕು, ಅದರಿಂದ ಜಾಸ್ತಿ ಹೇಳಿದ್ರೆ ರೂಲ್ಸ್ ಎಲ್ಲ ನೀವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ನಿಮ್ಮ ಹತ್ರ ರೂಲ್ಸ್ ಎಲ್ಲ ಇರುತ್ತೆ. ಇದನ್ನ ಒಂದು ಮೇನ್ ನೋಡ್ಕೋಬೇಕಾಗಿರೋದು ಅಡ್ವಾನ್ಸು ಪ್ಲಸ್ ರೆಂಟ್ ಅಮೌಂಟು ಎಷ್ಟು ಅಂತ. ರೆಂಟ್ ಅಮೌಂಟ್ನು ಬೇಕಾಬಿಟ್ಟು ಹೇಳಂಗಿರಲ್ಲ.
ಒಂದು BHKಗೆ ಆ ಏರಿಯಾ ತಕ್ಕಂತೆ ಸ್ಕ್ವೇರ್ ಫೀಟ್ ಎಷ್ಟು ದುಡ್ಡು ಅಮೌಂಟ್ ನಡೀತಾ ಇದೆ ಅದ್ರ ರೇಂಜಲ್ಲೇ ಇರಬೇಕು ವೀಕ್ಷಕರು, ಅದರಿಂದ ಜಾಸ್ತಿ ರೇಂಜಲ್ಲಿ ಹೋಗಂಗಿರಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಅಗ್ರಿಮೆಂಟಿಗೆ ಏನು ಮಾಡ್ಬಿಡ್ತಾರೆ, ಸ್ಟಾಂಪ್ ಪೇಪರ್ ಮೇಲೆ ಅವರು ಬರ್ಸ್ಬಿಡ್ತಾರೆ. ಅದೆಲ್ಲ ಇರಲ್ಲ ವೀಕ್ಷಕರಿಗೆಲ್ಲ ಆನ್ಲೈನಲ್ಲೇ ನೀವು ಮಾಡಿಸ್ಬೇಕು. ಕಾನೂನ್ದೇ ಸ್ವಲ್ಪ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರ್ತವೆ, ಅವೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನು ಆನ್ಲೈನಲ್ಲೇ ಇದಾಗಿರುತ್ತೆ. ಈಗ ನೀವು ಸ್ಟಾಂಪ್ ಪೇಪರ್ ಮೇಲೆ ಬರೆಸ್ತಾರಲ್ಲ, ಅವ್ರದ್ದೇ ಓನ್ ಆಗಿ ಎಕ್ಸಿಸ್ಟಿಂಗ್ ಏನೇನಿರುತ್ತೆ ಅದನ್ನೆಲ್ಲ ಬರೆಸ್ತಾರೆ. ಏನೇ ಹಾಳಾದ್ರೂ ಮನೇಲಿ ಅದಾದ್ರೂ ಯಾರು ಇಂಟೆನ್ಷನಲಿ ಮಾಡಿರಲ್ಲ. ಅವನೊಂದು ಈಗ ಫ್ಯಾನ್ಗಳೆಲ್ಲ ಹೋಯ್ತು, ಎಲೆಕ್ಟ್ರಿಕ್ ಇದಾಗೆ ಹೋಯ್ತು, ಅದೆಲ್ಲ ನಮ್ದು ಇದಿರಲ್ಲ, ಅವ್ರದ್ದು ಏನಾದ್ರು ಪ್ರಾಬ್ಲಮ್ ಮಾಡಿರುತ್ತೆ, ಅದಕ್ಕೆಲ್ಲ ನಾವು ಹೊಣೆ ಆಗಕ್ಕೆ ಇರಲ್ಲ. ಹಾಗಾಗಿ ನಿಮ್ದು ಏನೇ ಪ್ರಾಬ್ಲಮ್ ಆದ್ರೂ ಅವ್ರದೇ ಇದಿರುತ್ತೆ. ಹಾಗಾಗಿ ಟರ್ಮ್ಸ್ ಅಂಡ್ ಕಂಡೀಷನ್ ಬರ್ದಿರ್ತಾರಲ್ಲ, ಅದು ಎಲ್ಲ ಗೌರ್ನಮೆಂಟು ಅಥವಾ ಸೆಂಟ್ರಲ್ ಗೌರ್ನಮೆಂಟ್ ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ ಇರುತ್ತೋ ಅದೇ ಅಲ್ಲಿ ಅಗ್ರಿಮೆಂಟ್ ಅಲ್ಲಿ ಬರ್ದಿರ್ಬೇಕು. ಈಗ ತುಂಬಾ ಅಗ್ರಿಮೆಂಟ್ ಅಲ್ಲಿ ಏನ್ ಬರ್ದಿರ್ತಾರೆ, ಎಲ್ಲ ಮ್ಯಾನ್ಯುಯಲ್ ಆಗಿ ಬರ್ಸ್ಬಿಟ್ಟಿರ್ತಾರೆ. ಎಕ್ಸಿಸ್ಟಿಂಗ್ ಎಲ್ಲ ಏನಿರುತ್ತೋ ಅದರಲ್ಲಿ ಇವ್ರು ಏನೇ ಹೋದ್ರು, ಫ್ಯಾನ್ ಹೋದ್ರು ಇವರೇ ಹಾಕೋಬೇಕು, ಇದಾದ್ರೂ ಇದೇ ಹಾಕೋಬೇಕು, ಲೈಟ್ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಇವರೇ ಕರ್ಸ್ಕೊಂಡು ಇವರೇ ದುಡ್ಡು ಕೊಡಬೇಕು, ಎಲ್ಲ ಪ್ರತಿಯೊಂದು ಇದು ಮಾಡಿರ್ತಾರೆ. ಅದಲ್ಲದೆ ಮೇಂಟೆನೆನ್ಸ್ ಕೂಡ ನಾವೇ ಕೊಡ್ತಿರ್ತೀವಿ. ಸ್ಟಿಲ್ ಇದೆಲ್ಲ ಈಗ ಮಾಡಕ್ ಹೋಗ್ಬೇಡಿ ವೀಕ್ಷಕ. ಇದನ್ನ ನೀವು ಜಸ್ಟ್ ಮನೆದು ಏನೇ ಪ್ರಾಬ್ಲಮ್ ಇದ್ರಿ, ಸ್ಮಾಲ್ ಇಶ್ಯೂಸ್ ನೀವೇನೇ ಅಂದ್ರೂ ನೀವು ಮಾಡ್ಬೇಕು. ಲಾಸ್ಟಿಗೆ ಪೇಂಟಿಗೆಲ್ಲ ಕೊಟ್ಟೋಗೋದು ಅದೆಲ್ಲ ಇದ್ದೇ ಇರುತ್ತೆ. ಬಟ್ ನಿಮ್ದೇನಾದ್ರು ಫ್ಯಾನ್ ಹೋಯ್ತು, ಎಲ್ಲ ಲೈಟ್ಸ್ಗಳೆಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿ ಹೋಯ್ತು, ನೀರು ಸ್ಟಾಪ್ ಆಗಿದೆ, ಮೋಟ್ರ್ ಕೆಟ್ಟೋಗಿ, ಇವೆಲ್ಲ ಏನು ಗೊತ್ತಾ, ಇವೆಲ್ಲ ನೀವು 30 ಡೇಸ್ ಒಳಗೆ ಅವರಿಗೆ ರಿಪೋರ್ಟ್ ಮಾಡಬೇಕು ವೀಕ್ಷಕರೇ. ಆ 30 ಡೇಸ್ ಒಳಗಡೆ ರಿಪೋರ್ಟ್ ಮಾಡಿ, ಅವ್ರು 30 ಡೇಸ್ ಒಳಗಡೆ ನಿಮಗೆ ಕರೆಕ್ಟ್ ಮಾಡಲಿಲ್ಲ ಅಂದರೆ ನಿಮ್ಮ ಅಮೌಂಟಲ್ಲೇ ನೀವು ಅದನ್ನು ಕರೆಕ್ಟ್ ಮಾಡಿಸ್ಬಿಟ್ಟು ರೆಂಟ್ ಕೊಡ್ಬೇಕಾದ್ರೆ ಬಿಲ್ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡು ರೆಂಟ್ ಕೊಡ್ಬೇಕಾದ್ರೆ ಅದನ್ನ ಡಿಡಕ್ಟ್ ಮಾಡ್ಕೋಬಹುದು. ಅದನ್ನ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಇದು ನೆನ್ಪಿಟ್ಕೊಳ್ಳಿ. ನೀವು ಏನೇ ಆದರೂ ಲೆಚ್ಚೆ ತುಂಬ ಓನರ್ಗಳು ತುಂಬ ದೂರದಲ್ಲಿ ಇರ್ತಾರೆ, ಬರೋಕ್ಕಾಗಲ್ಲ, ಅವ್ರು ಮಾಡ್ಸೋಕ್ಕಾಗಲ್ಲ. ಅವಾಗ ನಿಮ್ಮ ಅಮೌಂಟಲ್ಲೇ ನೀವು ಮಾಡಿಸ್ಕೊಂಡ್ಬಿಟ್ಟು ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಏನು ಮಾಡಿಸಿದೀವಿ ಏನಿದಾವೆ ಎಲ್ಲ ಬಿಲ್ ಇಟ್ಕೊಂಡಿದ್ರೆ ಅಮೌಂಟ್ ಕೊಡ್ಬೇಕಾದ್ರೆ ನೀವು ಅವ್ರೇನಾದ್ರು ಆರ್ಗ್ಯೂ ಮಾಡಿದಾಗ ಇದನ್ನ ತೋರಿಸ್ಬೋದು. ಇದರಿಂದ ಅವ್ರೇನಾದ್ರು ಇದು ಮಾಡಿದ್ರೆ ಇದರಿಂದ ನೀವು ಕ್ಲಿಯರ್ ಆಗಿ ಏನೇ ಕಂಪ್ಲೇಂಟ್ ಅದು ಇದು ಆದ್ರೂ ಇದು ಮಾಡ್ಕೊಬೋದು ವೀಕ್ಷಕರೇ. ನಿಮ್ಮ ಅಮೌಂಟ್ ನಿಮಗೆ ಸಿಗುತ್ತೆ ವೀಕ್ಷಕರೇ. ಮತ್ತು ಇನ್ನೊಂದು ಏನಂದ್ರೆ ವೀಕ್ಷಕರೇ, ಅಗ್ರಿಮೆಂಟ್ಗಳನ್ನ ಯಾರೇ ಇದು ಮಾಡಿಸೋದ್ರು ಮೇಕ್ ಶೋರ್ ದಟ್ ಆನ್ಲೈನಲ್ಲಿ ನೀವೆಲ್ಲ ಅಗ್ರಿಮೆಂಟ್ನೆಲ್ಲ ಬರ್ಸ್ಬಿಟ್ಟು ಅಲ್ಲೇ ಸಿಗ್ನೇಚರ್ ಆಗಿ ಪ್ರತಿಯೊಂದು ಆನ್ಲೈನ್ ಮುಖಾಂತರನೇ ಇದು ಮಾಡಬೇಕು ವೀಕ್ಷಕರೇ. ನೀವು ನಾರ್ಮಲ್ ಸ್ಟಾಂಪ್ ತಗೊಂಡು ಅಲ್ಲಿ ಬರ್ಸ್ಬಿಟ್ಟು ಅಲ್ಲಿ ಸಿಗ್ನೇಚರ್ ಹಾಕ್ಸ್ಕೊಳೋದಲ್ಲ, ಎಲ್ಲ ಡಿಜಿಟಲಿನೇ ಆಗಬೇಕು. ಅದನ್ನ ಡಿಜಿಟಲಿ 6 ಮಂತ್ಸ್ ಅಂದ್ರೆ ನೀವು ತಗೊಂಡು 60 ಡೇಸ್ ಅಂದ್ರೆ 2 ಮಂತ್ಸ್ ಒಳಗಡೆ ಅದು ಅಗ್ರಿಮೆಂಟ್ ನ ಮಾಡಿಸ್ಕೊಳ್ಳಿ ವೀಕ್ಷಕರು. ಇಲ್ಲ ಅಂದ್ರೆ ಅಗ್ರಿಮೆಂಟ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ಏನಾದ್ರು ಪ್ರಾಬ್ಲಮ್ ಆದಾಗ ಮುಂದೆ ಅಥವಾ ಏನಾದ್ರು ಇಶ್ಯೂಸ್ ಬಂದಾಗ ಯಾರು ಹೆಲ್ಪಿಗೆ ಬರಲ್ಲ, ಅವಾಗ ನೀವೇ ದಂಡ ಕಟ್ಟಬೇಕಾಗುತ್ತೆ. 500 ರೂಪಾಯಿ 1000 ರೂಪಾಯಿ ಓನರ್ಸ್ ಅಥವಾ ನೀವೇ ಇದು ಮಾಡಿಕೊಂಡು ಓನರ್ಸ್ಗಳೇ ದಂಡ ಕಟ್ಟಬೇಕಾಗುತ್ತೆ 5000 ರೂಪಾಯಿ. ಹಾಗಾಗಿ ಪ್ರತಿಯೊಬ್ಬರು ನೋಡಿಕೊಂಡು ಇದನ್ನೆಲ್ಲವ ಕ್ಲಿಯರ್ ಆಗಿ ಮಾಡಿಸ್ಕೊಳ್ಳಿ. ಹೋಗೋರು ಅಷ್ಟೇ, ಬಾಡಿಗೆ ಮನೆಗೆ ಹೋಗೋರು ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಓನರ್ಗಳು ಅಷ್ಟೇ, ನೀವು ಕೊಡಬೇಕಾದ್ರೆ ಕ್ಲಿಯರ್ ಆಗಿ ಆನ್ಲೈನಲ್ಲಿ ಅಗ್ರಿಮೆಂಟಿಗೆಲ್ಲೇ ಸಬ್ ರಿಜಿಸ್ಟರ್ ಅಲ್ಲಿಗೆಲ್ಲ ಹೋದರೆ ನೀವು ಅಗ್ರಿಮೆಂಟ್ ಎಲ್ಲ ಮಾಡಿಕೊಡ್ತಾರೆ. ಅಲ್ಲಿ ಅಗ್ರಿಮೆಂಟ್ಗಳಲ್ಲಿ ಕ್ಲಿಯರ್ ಆಗಿ ನೀವು ಇದನ್ನ ಡಿಜಿಟಲಿ ಕೂಡ ಮಾಡಿಸ್ಕೊಬೋದು. ಅದಾದ್ಮೇಲೆ ಬಂದ್ಬಿಟ್ಟು ಇನ್ಕ್ರೀಸು ನೆಕ್ಸ್ಟ್ ಯಾವಾಗ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಎವ್ರಿ ಇಯರ್ 12 ತಿಂಗಳು ಮುಗಿದ ಮೇಲೇ ಅವರು ಇನ್ಕ್ರೀಸ್ ಮಾಡೋಕ್ಕೆ ನಿಮಗೆ 2 to 3 ಮಂತ್ಸ್ ಮೊದಲೇನೆ ನಾನು ಇನ್ಕ್ರೀಸ್ ಮಾಡ್ತೀನಿ ನೆಕ್ಸ್ಟ್ ಇಯರು ಅಂತ ಅವರು ಹೇಳಬೇಕು ವೀಕ್ಷಕರೇ. ಅವ್ರು ಹೇಳಲಿಲ್ಲ ಅಂದರೆ ನಿಮಗೆ ನೀವು ಅದನ್ನ ಕೊಡೋಕ್ಕೆ ನೆಕ್ಸ್ಟ್ ಇಯರ್ ಕೂಡ ಸೇಮೇ ಇರುತ್ತೆ. ನೆಕ್ಸ್ಟ್ 1 ಮಂತಲ್ಲಿ ಬಂದು ಹೇಳ್ತಾರೆ ಅಂದರೆ ಅವರು ನಿಮಗೆ ಅಲೋ ಮಾಡ್ಕೊಬೇಡಿ. ಅದು ರೂಲ್ಸ್ ಇರೋದು ಸೆಂಟ್ರಲ್ ಗೌರ್ಮೆಂಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರೋದೆ 2 to 3 ಮಂತ್ಸ್, ಮ್ಯಾಕ್ಸಿಮಮ್ 3 ಮಂತ್ಸು. 2 to 3 ಮಂತ್ಸ್ ಒಳಗೆ ಅವರು ನಿಮಗೆ ಇನ್ಫಾರ್ಮ್ ಮಾಡಲೇಬೇಕು. ರೆಂಟ್ ಇನ್ಕ್ರೀಸ್ ಮಾಡ್ತೀವಿ ಅಂತ ಇನ್ಫಾರ್ಮ್ ಮಾಡಲಿಲ್ಲ ಅಂದರೆ ಸೇಮ್ ರೆಂಟ್ನು ನೀವು ನೆಕ್ಸ್ಟ್ ಇಯರ್ ತನಕ ಫಾಲೋ ಮಾಡ್ಕೊಳ್ಳಿ ವೀಕ್ಷಕರೇ. ಅದಾದಮೇಲೆ ನಿಮಗೆ ನೆಕ್ಸ್ಟು ಇದು ಓನರ್ ಕಾಂಟ್ಯಾಕ್ಟ್ ಹೇಗೆ ಅಂದರೆ, ನೀವು ಏನಾದ್ರು ಟೆನೆಂಟ್ಸ್ನವರು ನೀವು ಫೋರ್ಸ್ ಮಾಡಂಗಿರಲ್ಲ. ಬಾಡಿಗೆದಾರರಿಗೆ ಅವರು ಓನರ್ಸು ಫೋರ್ಸ್ ಮಾಡಂಗಿರಲ್ಲ. ಅವರ ಸ್ವಇಚ್ಛೆ ಇದರಿಂದ 1 ವರ್ಷ ಆದಮೇಲೆ ಏನಾದ್ರು ಬ್ಯಾಡ್ ಹ್ಯಾಬಿಟ್ಸು ಅದು ಇದು ಏನಾದ್ರು ಇದೆ ಅಂದರೆ ಅವ್ರದ್ದು ಓನರ್ ಇರುತ್ತೆ, ಕಂಪ್ಲೇಂಟ್ ಮಾಡಿ ಇದು ಮಾಡ್ಬೋದು. ಬಟ್ ಸುಮ್ಮನೆ ಇನ್ನೂ ದೊಡ್ಡದಾಗಿ ಬಾಡಿಗೆ ಬರುತ್ತೆ, ಇದಿಲ್ಲ ಹಾಗೆ ಹೀಗೆ ತುಂಬ ಜನ ಹಿಂಸೆ ಕೊಟ್ಬಿಟ್ಟು ಎಲೆಕ್ಟ್ರಿಕ್ ಸ್ಟಾಪ್ ಮಾಡೋದು, ವಾಟರ್ ಸ್ಟಾಪ್ ಮಾಡೋದು, ತುಂಬ ಹಿಂಸೆ ಕೊಡೋದು, ಎಲ್ಲ ಥರ ಇರುತ್ತೆ. ಅಲೋ ಮಾಡ್ತಾ ಇರೋದು, ನೈಟ್ ಆದಮೇಲೆ ಅಲೋ ಮಾಡ್ದಲೇ ಇರೋದು, ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಆ ಥರ ಎಲ್ಲ ಮಾಡಿದರೆ ಕೇಸ್ ಮಾಡ್ಬೋದು ವೀಕ್ಷಕರೇ. ಓನರ್ಸ್ಗಳು ಟೆನೆಂಟ್ಸ್ಗೆ ಹಿಂಸೆ ಕೊಡೋದು ಏನೂ ಫೋರ್ಸ್ಫುಲ್ ಆಗಿ ಮಾಡಿಸ್ಕೊಳಕ್ಕೆ ಹೋಗಬಾರ್ದು. ಈಗ ಒಂದು ರೆಂಟೆಡ್ ಹೌಸ್ ನೀವು ಕೊಟ್ಟಿದ್ದೀರ ಅಂದರೆ ಅಗ್ರಿಮೆಂಟ್ ಕ್ಲಿಯರ್ ಆಗಿ ಬರ್ದಿರುತ್ತೆ. ಏನೇ ಪ್ರಾಬ್ಲಮ್ ಆದ್ರೂ, ಹೌಸಿಗೆ ಏನೇ ಡ್ಯಾಮೇಜ್ ಆದ್ರೂ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಹಾಗಾಗಿ ಆ ಹೋಮ್ಗಳು ಒಂದ್ಸರಿ ಅವ್ರಿಗೆ ಕೊಟ್ಟಾದ್ಮೇಲೆ ಅವ್ರ ಹೋಮ್ ಥರ ಟ್ರೀಟ್ ಮಾಡಿಕೊಂಡು ಲಾಸ್ಟಿಗೆ ಹೋಗ್ಬೇಕಾದ್ರೆ ಬಿಟ್ಟು ಹೋಗಬೇಕು. ಹಾಗಾಗಿ ಓನರ್ಸ್ಗಳು ಯಾರೇ ಓನರ್ಸ್ಗಳು ರೆಂಟೆಡ್ ಹೌಸ್ಗಳು ಕೊಟ್ಟಿದ್ದೀರ ಅಂದರೆ ಅವ್ರನ್ನ ಫೋರ್ಸ್ ಮಾಡಿ ಅಥವಾ ಏನೇ ಸ್ಟಾಪ್ ಮಾಡಿ ಹಿಂಸೆ ಕೊಡಂಗಿರಲ್ಲ. ಹಿಂಸೆ ಕೊಟ್ಟರೆ ಕೇಸ್ ಆದರೆ ಓನರ್ಗಳೇ ಒಳಗಡೆ ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ಇದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕರೆಕ್ಟಾಗಿ ತಿಳ್ಕೊಳ್ಳಿ. ಅದಾದಮೇಲೆ
ಏನೇ ರಿಪೇರಿಸಿ ಬಂದ್ರು, ಹೌಸ್ ರಿಪೇರಿಂಗ್ ಏನೇ ಬಂದ್ರು ಅಥವಾ ಫ್ಯಾನ್ಗಳೇನೋ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಆಯಿತು, ಮೋಟ್ರ್ ಏನೋ ಆಯಿತು, ವಾಟರ್ ಕನೆಕ್ಷನ್ಸ್ ಏನೋ ಬರ್ತಾ ಇಲ್ಲ, ಗ್ಲೀಸರ್ ಏನೋ ಆಗೋಗಿದೆ ಅನ್ನೋದೇನಾದ್ರೂ ಸಮಸ್ಯೆ ಬಂದರೆ ವೀಕ್ಷಕರೇ, ಇದನ್ನ ಪ್ರತಿಯೊಬ್ಬರು ತಿಳ್ಕೊಳ್ಳಿ. ಅವರೇನೆ ಹೌಸ್ ಓನರ್ಸ್ಗಳನ್ನೇ ಕರೆಕ್ಟ್ ಮಾಡಬೇಕು. ಇಲ್ಲ ಅಂದರೆ ಇದು ಅವರಿಗೆ, ಇಲ್ಲ ಅಂದರೆ ನೀವು ಇದನ್ನು ಕೂಡ ಕಂಪ್ಲೀಟ್ ಆಗುತ್ತೆ. ತುಂಬ ಜನ ಏನು ಮಾಡ್ತಾರೆ, ನಾನು ಇದ್ದೊಂದು ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತೀನಿ. ನಂದೊಂದು ಇದು ಹೌಸಲ್ಲಿ ಲಾಸ್ಟಲ್ಲಿ ನಾವು 8ರಿಂದ ಆಲ್ಮೋಸ್ಟ್ 8 ಇಯರ್ಸ್ ಇದ್ದಿದ್ದು. ನಾನು ಇಂಜಿನಿಯರಿಂಗ್ ಮುಗಿದ್ಮೇಲೆ ನಾನು 8 ವರ್ಷ ನಾನು ಅಲ್ಲೇ ಇದ್ದಿದ್ದು. ಅಲ್ಲೇ ಇದ್ದಾಗ 8 ವರ್ಷ ಇದ್ದಾಗ ಅವರಿಗೆ ಒಂದು ಸ್ವಲ್ಪ ಇದ್ಬೇಡವಾ, 8 ವರ್ಷದಲ್ಲಿ ಆ ಫ್ಯಾನ್ಗಳು ಅವರೆಲ್ಲ ಲೋಕಲ್ ಹಾಕಿರ್ತಾರೆ, ಫ್ಯಾನ್ಗಳು ವರ್ಕ್ ಆಗ್ತಿರ್ಲಿಲ್ಲ, ಮತ್ತು ಲೈಟ್ಸ್ಗಳೆಲ್ಲ ಕರೆಕ್ಟಾಗೆಲ್ಲ ಹೋಗಿದ್ದು, ಟ್ಯೂಬ್ಲೈಟ್ ಹೋಗಿದ್ದು, ನಲ್ಲಿಗಳು ಕೂಡ ಅವೆಲ್ಲ ಒಂದು ಸ್ವಲ್ಪ ಲೂಸ್ ಆಗಿದ್ದು. ಪ್ರತಿಯೊಂದಕ್ಕೂ ಈಸ್ ಆಸ್ಕಿಂಗ್ ಫಾರ್ ಮನಿ ಕೇಳ್ತಾ ಇದ್ರು. ನಾವು ಕೊಡೋಕ್ಕಾಗಲ್ಲ, ಪ್ರತಿಯೊಬ್ಬರು ನೀವೇ ಹೋಗ್ಬೇಕಾದ್ರೆ ನಾವು ಲಾಸ್ಟಲ್ಲಿ ಪೇಂಟಿಗೆ ಅಂತಲೂ ಕೊಟ್ಟು ಬರ್ತೀವಿ. ಅಷ್ಟೇ 10,000 ರೂಪಾಯಿ ಇದ್ರೆ 10,000 ರೂಪಾಯಿ ಇದನ್ನು ಒಂದು ಪೇಂಟಿಗೆ ಕೊಟ್ಟು ಬರ್ತೀವಿ. ಅದಲ್ದಲೇ ಇದು ಹೋಗಿದೆ, ಫ್ಯಾನ್ ವರ್ಕ್ ಆಗ್ತಿಲ್ಲ, ಕರೆಂಟ್ ಇದು ಹೋಗಿದೆ ಅನ್ನೋದೆಲ್ಲ ಇದೆಯಲ್ಲ, ಅದನ್ನೆಲ್ಲ ಪ್ರತಿಯೊಬ್ಬರು ಅವ್ರು ನೋಡ್ಕೊಬೇಕಾಗುತ್ತೆ. ಏನಕ್ಕೆ ಅಂದರೆ ಪ್ರತಿಯೊಬ್ಬರು ಯಾರು ಹೋಗಿ ಕರೆಂಟ್ ಬಲ್ಬ್ಗಳನ್ನ ಹೊಡೆದಾಕಿಲ್ಲ. ಅವ್ರು ಹೊಡೆದಾಕಿದ್ರೆ ಅವ್ರದ್ದು ಇದಾಗ ಹೋಗುತ್ತೆ. ಫ್ಯಾನ್ಗಳನ್ನ ಹೋಗಿ ಇದು ಮಾಡೋಕೆ ಹೋಗಿರಲ್ಲ. ಅವೆಲ್ಲ ಲೋ ಕ್ವಾಲಿಟಿ ಹೋಗಿದ್ದಾಗ 8-9 ವರ್ಷ ಯಾವ್ದಾದ್ರು ಬರ್ತಾವ, ಅದನ್ನು ನೋಡ್ಕೊಬೇಕು ಪ್ರತಿಯೊಬ್ಬರು. ಅದನ್ನು ಅವರಿಗೆ ಇನ್ಫಾರ್ಮ್ ಮಾಡಬೇಕು, ಹೋಗಿದೆ ಅದು ಹಾಕ್ಕೊಡಿ, ಅದನ್ನು ಫ್ಯಾನ್ ಅದು ಹಾಕ್ಕೊಡಿ ಅಂತ ಅವ್ರಿಗೆ ಹೇಳ್ಬೇಕು. ಅವ್ರ ಹೌಸ್ಗಳು ಅವ್ರು ಹಾಕ್ಕೊಡ್ಬೇಕು ಅದನ್ನು. ತುಂಬ ಜನ ಈಗ ನಾರ್ಮಲಾಗಿ ಒಂದು ಟ್ಯೂಬ್ ಲೈಟ್ಸು ಅವು ಇವು ಹೋಗಿದ್ದಾವೆ ಅಂದರೆ ಚಿಕ್ಕ ಪುಟ್ಟದ್ದು ಪಾಪ ಅವ್ರ ಓನರ್ಗಳನ್ನ ಹೌಸ್ ಇದುಗಳು ಟೆನೆಂಟ್ಸ್ಗಳು ಹಾಕ್ಸ್ಕೊಳ್ತಾರೆ. ಬಟ್ ಏನಾದ್ರು ಬಿಗ್ ಗ್ಲೀಸರ್ ಎಲ್ಲ ಹೋಗಿದೆ ಅಂತೇಳಿ 10,000 ರೂಪಾಯಿ ಗ್ಲೀಸರ್ಸ್ ಇರ್ತವೆ. ಅದನ್ನು ನಾವು ಇದು ಮಾಡೋಕ್ಕಾಗತ್ತಾ? ಅವೆಲ್ಲ 8-10 ವರ್ಷ ಯೂಸ್ ಮಾಡಿದ ಮೇಲೂ ಆ ಥರ ಒಬ್ಬ ಬಾಡಿಗೆದಾರ 8-10 ವರ್ಷ ನಿಯತ್ತಾಗಿರ್ತಾರೆ ಅಂದರೆ ಅವರಿಗೆ ನಾವು ಇದು ಮಾಡಬೇಕು. ಟೈಮ್ ಟು ಟೈಮ್ ಬಾಡಿಗೆ ಕೊಟ್ಟಿದ್ದಾರೆ, ಟೈಮ್ ಟು ಟೈಮ್ ಎಲ್ಲದನ್ನೂ ಕ್ಲೀನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂದಾಗ ಓನರ್ಸ್ಗಳು ಸಪೋರ್ಟ್ ಮಾಡಬೇಕು. ತುಂಬ ಜನ ಓನರ್ಸ್ಗಳು ಸಪೋರ್ಟ್ ಮಾಡೋದಿರಲಿ, ಅವ್ರನ್ನೇ ದುಡ್ಡು ಇಸ್ಕೊಳ್ತಾರೆ. ಇನ್ನು ಕೊರೋನಾ ಟೈಮಲ್ಲೇ ತುಂಬ ಜನ ಬಿಟ್ಟಿಲ್ಲ, ದುಡ್ಡು ಹಾಗೆ ಇಸ್ಕೊಂಡಿದ್ದಾರೆ. ಹಾಗಾಗಿ ತುಂಬ ರೂಮಲ್ಲಿ ಸ್ಟೇ ಆಗದಿದ್ರು ನಾವೆಲ್ಲ ರೆಂಟ್ಗಳು ಪೇ ಮಾಡಿದ್ದೀವಿ ಕೊರೋನಾ ಟೈಮಲ್ಲಿ. ಹಾಗಾಗಿ ಈ ಥರ ನೋಡ್ಕೊಬೇಕಿದ್ದಾರೆ. ರೂಲ್ಸ್ ಎಲ್ಲ ಇದ್ದಾಗ ಪ್ರತಿಯೊಬ್ಬರಿಗೂ ಓನರ್ಸ್ಗಳಿಗೆ ಈ ಥರ ರೂಲ್ಸ್ ಹೇಳಬೇಕು. ಇದ್ರ ಪ್ರಕಾರ ಅಗ್ರಿಮೆಂಟ್ ಮಾಡಿಸ್ಕೊಂಡ್ರೆ ನಿಮಗೆ ಸೇಫಾಗಿ ನೀವು ರೆಂಟೆಡ್ ಹೌಸಲ್ಲಿ ನಿಮ್ಮ ಮನಿನ ನೀವು ಸೇವ್ ಮಾಡ್ಕೊಬೋದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರಿಗೂ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನು, 2 months ಅಡ್ವಾನ್ಸು, ಇವೆಲ್ಲ ಪ್ರತಿಯೊಂದು ಎಲ್ಲ ತಿಳ್ಕೊಳ್ಳಿ ವೀಕ್ಷಕರೇ. ಇವೆಲ್ಲ ಇನ್ಫಾರ್ಮೇಷನ್ನು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಓದ್ಕೊಳ್ಳಿ. ಇಂಟರ್ನೆಟಲ್ಲೆಲ್ಲ ಈಗೆಲ್ಲ ನ್ಯೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಹೇಳಿದ್ದಾರೆ. ಎಲ್ಲ ನಿಮಗೆ ಎಲ್ಲ ಇನ್ಫಾರ್ಮೇಷನ್ನು ಸಿಗುತ್ತೆ. ಹಾಗಾಗಿ ತುಂಬ ಅಪ್ ಟು ಡೇಟ್ ಆಗಿರಬೇಕು ನಾವು. ಇದೆಲ್ಲದನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅವರಿಗೆ. ಯಾವುದೇ ರೆಂಟೆಡ್ ಹೌಸಿಗೆ ಹೋಗೋದಿದ್ರು ಇಷ್ಟೊಳಗೆ ನೀವಿದ್ರೆ ಮಾತ್ರ ತಗೊಳ್ಳಿ ವೀಕ್ಷಕರೇ. ತುಂಬ ಹೌಸ್ಗಳು ಓನರ್ಸ್ಗಳಿಗೆ ಅವರಿಗೆ ಇದಿರುತ್ತೆ, ಹಾಗಾಗಿ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇದೆಲ್ಲ ಇನ್ಫಾರ್ಮೇಷನ್ ಓನರ್ಸ್ಗಳಾಗಲಿ ಅಥವಾ ಟೆನೆಂಟ್ಸ್ಗಳಾಗಲಿ ಬಾಡಿಗೆದಾರರಿಗೆ ಇದು ಇನ್ಫಾರ್ಮೇಷನ್ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ನನ್ನ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ರೂಲ್ಸ್ ಯಾರ್ಯಾರು 2026ಕ್ಕೆ ಕಾಲಿಡ್ತಾ ಇದೀವಿ ಎಲ್ಲರೂ ಇದನ್ನೇ ಫಾಲೋ ಮಾಡಿಕೊಂಡು ನಿಮ್ಮ ನ್ಯೂ ಹೌಸಸ್ಗಳಾಗಲಿ ಎಕ್ಸಿಸ್ಟಿಂಗ್ ಹೌಸ್ಗಳಾದ್ರೂ ಈ ವಾಪಸ್ಸೆಲ್ಲ ಅಮೌಂಟ್ ಇಸ್ಕೊಳ್ಳಿ. ಅದೆಲ್ಲ ಎಷ್ಟಿದ್ರು ಎಲ್ಲ ರೂಲ್ಸ್ ಎಲ್ಲರಿಗೂ ಫಾಲೋ ಆಗಲೇಬೇಕು. ಹಾಗಾಗಿ ನೀವು ಇದು ಕೊಟ್ಟರು ಅಡ್ವಾನ್ಸ್ ನೀವು ವಾಪಸ್ ಇಸ್ಕೊಳ್ಳಿ. ಎಷ್ಟು ಅಡ್ವಾನ್ಸ್ ಕೊಟ್ಟಿದ್ದೀರಾ, ನಿಮ್ಮ ಮನೆ ಬಾಡಿಗೆ ಎಷ್ಟಿದೆ ಅದ್ರ ಮಾತ್ರ ಅಡ್ವಾನ್ಸ್ ಕೊಟ್ಬಿಟ್ಟು ಪ್ರತಿಯೊಂದು ಏನಿದೆ ಇವೆಲ್ಲ ಡಿಜಿಟಲ್ ಮಾಡಿಸ್ಕೊಳ್ಳಿ. ಪ್ರತಿ ವರ್ಷ ನೆಕ್ಸ್ಟ್ ಇಯರ್ ಆದಮೇಲೆ ತುಂಬ ಜನಕ್ಕೆ ಮಾರ್ಕ್ಸ್ ಸೈಕಲ್ ಇರುತ್ತೆ ಎಲ್ಲರಿಗೂ, ಅಥವಾ ನೆಕ್ಸ್ಟ್ ಇಯರೇ ಅವ್ರು ಮಾಡಿಸ್ಕೋಬೇಕಂದ್ರೆ ಪ್ರತಿಯೊಬ್ಬರು ಡಿಜಿಟಲ್ ಅಗ್ರಿಮೆಂಟ್ ಮಾಡಿಸಿಟ್ಕೊಂಡ್ಬಿಟ್ರೆ ಓನರ್ಸ್ಗಳು ಅವರಿಗೆ ಬೆಸ್ಟ್ ಇರುತ್ತೆ. ಇಲ್ಲಾಂದರೆ ತುಂಬ ಜನ ಅನ್ನೆಸೆಸರಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಬರೆದಿರ್ತಾರೆ, ಅದೆಲ್ಲ ಯೂಸ್ ಇಲ್ಲ. ರಿಪೇರ್ಸ್ ಆಗಲಿ ಅವೆಲ್ಲ ಅವರೇ ಮಾಡ್ಕೊಡ್ಬೇಕು ವೀಕ್ಷಕರೇ. ಪ್ರತಿಯೊಬ್ಬರೂ ಇದನ್ನೆಲ್ಲ ಮೇಕ್ ಯೂಸ್ ಆಫ್ ಮಾಡ್ಕೊಳ್ಳಿ. ಹಾಗಾಗಿ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಅದು ಪ್ರತಿಯೊಬ್ಬರಿಗೂ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಏನೇ ಇನ್ಫಾರ್ಮೇಷನ್ ಅಂತಲೂ ಕಮೆಂಟ್ಸು ಮಾಡಿ. ನನ್ನ ಚಾನಲ್ ಕಡೆಯಿಂದ ನಾನು ಪ್ರತಿಯೊಬ್ಬರಿಗೂ ರೆಸ್ಪಾನ್ಸ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನನ್ನ ಚಾನಲ್ ಕಡೆಯಿಂದ ಶೇರ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.